ಮಿತ್ರರಿಗೆ ಸ್ವಾಗತ. ಈ ದಿನ ಏನು ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡೋದು ವಿಷಯವನ್ನು ಮಿತ್ರರಾದಂಥ ಸೊನ್ನಾಡಿ ರೆಪ್ಪದವರು ಕೂಲಂಕಷವಾಗಿ ತಿಳಿಸಿದ್ದಾರೆ. ಈ ಒಂದು ಹುಟ್ಟುಹಬ್ಬ ಆಚರಣೆ ಸರಳವಾಗಿ ಮೊದಲಿಂದ ಆಚರಿಸ್ಕೊಂಡು ಬರ್ತಾಯಿತ್ತು. ಈ ಸಲ ಭಾಳ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಅವರ ಒಂದು ವಿದೇಶಿಗಳು, ಅಭಿಮಾನಿಗಳು ಮತ್ತು ಸ್ನೇಹಿತರು ಎಲ್ಲ ಕೂಡಿ ಅವ್ರಿಗೆ ಇಷ್ಟ ಇದ್ದರೆ ಕೂಡ ಇಲ್ಲ ನಿಮ್ಮದೇ ಅಂತ ಸ್ವಂತ ಬಾಲಾಜಿ ಒಂದು ಜಾಗ ಇದೆ, ಅಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆ ಒಂದು ದಿನ ಎಲ್ರಿಗೂ ತಾಲೂಕಿನ ಆದ್ಯತೆಲ್ಲ ಪಕ್ಷಾತೀತವಾಗಿ ಅವರ ಅಭಿಮಾನಿ ಬಳಸಿದ್ದಾರೆ ಮತ್ತು ಅವರ ಒಂದು ಸಮಾಜ ಸೇವೆ ಇನ್ನೂ ಹೆಚ್ಚಿನದಾಗಿ ಬಳಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನ ಈ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬರ್ತಕ್ಕಂಥ ಎಲ್ಲ ಒಂದು ಏನು ಮಿತ್ರರಿಗೂ ಮತ್ತು ಎಲ್ರಿಗೂ ಒಂದು ಊಟದ ವ್ಯವಸ್ಥೆಯನ್ನು ಅಲ್ಲಿ ಏರ್ಪಾಡು ಮಾಡಿದ್ದೀವಿ. ಅದೇ ದಿವಸ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳಿರುತ್ತೆ. ಆ ಒಂದು ಸಮಾರಂಭಕ್ಕೆ ಏನು ಒಂದು ತಮ್ಮ ಪತ್ರಿಕಾ ಮುಖೇನ ಒಂದು ಪ್ರಚಾರ ಹೆಚ್ಚಿನದಾಗಿ ಕೊಟ್ಟು ಇನ್ನೂ ಜನ ಸೇರೋದಕ್ಕೆ ಒಂದು ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅವರು ಸಮಾಜ ಸೇವೆ ಅಂದರೆ ನಮ್ಮ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದು ಈ ತಾಲೂಕಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಚಾಂಪಿಯನ್, ಒಂದು ಐಕಾನ್ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದುಳಿದವ್ರಿಗೆ ಏನಾದರೂ ಒಂದು ತೊಂದರೆ ಆದರೆ ನಾನಿದ್ದೀನಿ ಅಂತ ಮುಂದುಗಡೆ ನಿಂತಕ್ಕಂಥ ನಾಯಕರು ಯಾರನ್ನ ಇದ್ದಾರೆ ಅದು ಕಲ್ಪಲ್ ಪ್ರಕಾಶ್ ಅವರೇ. ಆದ್ದರಿಂದ ಅವರನ್ನು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಈ ಮುಖೇನ ಎಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದರು ಎಲ್ಲ ಬಂದಿದ್ದಾರೆ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಕಲ್ಲಿಪುರ ಪ್ರಕಾಶ್ ಅಂದರೆ ನಾನು 86ರಲ್ಲಿ ಅವ್ರ ರೂಮ್ಗೆ ಹೋಗಿದ್ದೆ. ಆ ರೂಮಲ್ಲೇ ನಾವು ಒಂದು 10 ವರ್ಷ ಅಲ್ಲೇ ರೂಮಲ್ಲೇ ಇದ್ದೆ. ಆವತ್ತಿಂದ ಇಷ್ಟುವರೆಗೂ ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಒಂದು ಯಾರಾದರೂ ಗಳಿಸ್ಬೇಕು ಅಂದರೆ ಅವ್ರ ಪಕ್ಷಾತೀತವಾಗೇ ಎಲ್ಲರೂ ಗಳಿಸುವುದು, MLA ಆಗಲಿ MP ಆಗಲಿ ಎಲ್ಲರೂ ಮಾಡಿಕೊಂಡು ಸರ್ವಿಸ್ ಮಾಡಿಕೊಂಡು ಜಡ್ ಪಿನೂ ಮಾಡಿದ್ದಾರೆ. ಎಲ್ಲರೂ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಇವತ್ತು ಹುಟ್ಟುಹಬ್ಬ ಬಂದಿದೆ. ನಾವೆಲ್ಲ ಸೇರಿ ಬಳಗದವರು ಮತ್ತು ಎಲ್ಲ ಸ್ನೇಹಿತರು, ಅಣ್ಣ ತಮ್ಮಂದಿರು ಎಲ್ಲ ಸೇರಿ ನಾವು ಮಾಡಬೇಕು ಅಂತ ಅವ್ರು ಫೋರ್ಸ್ ಮಾಡಿದಾಗ ನಾವು ಅವರು ಮಾಡಲೇಬೇಕು ಬೇಡ ಅಂತ ಹೇಳಿದ್ರು. ನಾವು ಬೇಕೇ ಬೇಕಂತ ಹೇಳಿದ್ವು. ಅದಕ್ಕೋಸ್ಕರ ಇವತ್ತು ನಮ್ಮ ರಂಗಪತನ ನಮ್ಮ ಅಧ್ಯಕ್ಷರೇ ಎಲ್ಲರೂ ಹೇಳಿದರು, ಎಲ್ರಿಗೂ ನಾವು ಮಾಡಬೇಕು ಅಂತ ನಮಗೆಲ್ಲ ಸಂತೋಷ ಆಗಿ ಮಾಡ್ತೀವಿ ಅಂತ ನಾವು ಇದು ಮಾಡಿಕೊಂಡು ಎಲ್ಲರೂ ನಾವು ಸೇರಿ ಇವತ್ತು ಮಾಡ್ತಾ ಇದ್ದೀವಿ. ನಾನು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ಎಲ್ಲ ಕಲ್ಲುಪಲ್ಲಿ ಪ್ರಕಾಶಣ್ಣ ಅಭಿಮಾನಿಗಳಿಗೂ ಹಾಗೂ ಹಿರಿಯರಿಗೂ ಹಾಗೂ ತಮ್ಮಂದರು ಬಂದಿದ್ದೀವಿ. ನಾವು ತಮ್ಮಂದಿರಿಗೂ ಎಲ್ಲರಿಗೂ ಒಂದು ಆಧಾರದ ಸ್ವಾಗತ. ಅದೇ ರೀತಿ ನಿಮ್ಮ ಮಾಧ್ಯಮ ಎಲ್ಲದಕ್ಕೂ ನಿಮಗೂ ಒಂದು ಆಧಾರದ ಸ್ವಾಗತ ಹೇಳ್ತಾ ಇದ್ದೀವಿ. ಇವತ್ತಿನ ಉದ್ದೇಶ ದೊಡ್ಡವರೆಲ್ಲ ಹೇಳಿದ್ದಾರೆ. ಬಾಲಾಜಿ ಭವನ್ ಹತ್ರ 20ನೇ ತಾರೀಕು 6ನೇ ತಿಂಗಳು 2026ರಂದು ಅಲ್ಲಿ ನಾವು ಎಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಇವತ್ತು ಈ ಮಾಧ್ಯಮ ಮಿತ್ರರಿಗೆ ತಿಳಿಪಡಿಸಿದ್ದೇನೆಂದರೆ, ಇವತ್ತು ತಾವು ಕೂಡ ಬಂದು ಎಲ್ಲ ಅಲ್ಲಿ ಕೋಆಪರೇಷನ್ ಮಾಡಬೇಕು. ಅದೇ ರೀತಿ ಮುಳಬಾಗಿಲು ತಾಲೂಕಿನ 380 ಹಳ್ಳಿಗಳು, 30 ಪಂಚಾಯಿತಿಗಳಿಂದ ಪ್ರಕಾಶಣ್ಣ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಅವ್ರ ಕುಟುಂಬ ಎಲ್ಲ ಬರುತ್ತೆ. ಅವರೆಲ್ಲ ಬಂದು ನನಗೆ ವಿಶ್ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅವತ್ತು ಬೆಳಿಗ್ಗೆ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಅದೇ ರೀತಿ ಬಾಬಾ ಹೈದರ್ಬಲ್ಲಿ ದರ್ಗಾದಲ್ಲಿ ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಸಾಯಿಬಾಬಾ ಗುಡಿಯಲ್ಲಿ, ಅದೇ ರೀತಿ ವರ್ಷ ಓಂಶಕ್ತಿ ಗುಡಿಯಲ್ಲಿ ಅಭಿಷೇಕ ನಡೆಯುತ್ತೆ. ಅಭಿಷೇಕ ಮಾಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆಂಜನೇಯ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಸಂಜೆ 6:30 ಗಂಟೆಗೆ ಪ್ರಕಾಶನ್ ಅವರು ಒಪ್ಕೊಳ್ಳಿಲ್ಲ, ಈ ಹಿರಿಯರೆಲ್ಲ ಸೇರಿ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ನಾವು ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಒಂದು ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ಸಾರ್ವಜನಿಕರೆಲ್ಲರೂ ಬಂದು ಸಹಕರಿಸಿ
ಎಲ್ಲರೂ ಇದು ಮಾಡಬೇಕು. ಅದೇ ರೀತಿ ಕಲ್ಲುಪಲ್ಲಿ ಪ್ರಕಾಶಣ್ಣ ಅವರ ಕುಟುಂಬಕ್ಕೆ ಅವರಿಗೆ ಆ ಭಗವಂತ ಸೋಮೇಶ್ವರ ಸ್ವಾಮಿ, ಬಾಬಾ ಇದರವಲ್ಲಿ, ಆಂಜನೇಯ ಸ್ವಾಮಿ, ಕುಡುಮಲೆ ವಿನಾಯಕ ಒಳ್ಳೇದು ಮಾಡಬೇಕು ಅಂತ ಮಾಧ್ಯಮ ಮುಖಾಂತರ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ಕಲ್ಲುಪಲ್ಲಿ ಬಳಗ ಮುಂದೇನೂ ಮಾಡ್ಕೊಂಡು ಬರ್ತಾ ಇತ್ತು, ಈಗಲೂ ಬರ್ತ್ಡೇ ಮಾಡ್ತೀವಿ, ಮುಂದೇನೂ ಸಹ ಹುಟ್ಟುಹಬ್ಬನ ಆಚರಿಸ್ಕೊಂಡು ನಾವು ವರ್ಷ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಲ್ಲುಪಲ್ಲಿ ಪ್ರಕಾಶ್.